ರೈತನ ಬದುಕು ಒಂದು ರೀತಿಯಲ್ಲಿ ಜೂಜಾಟ ಆದಂಗಾಗಿದೆ. ಕಾರಣ ಏನು ಅಂದರೆ ಚೆನ್ನಾಗಿ ಮಳೆ ಬಂತು ಅಂದರೆ ಬೆಳೆ ಕೈ ಸಿಗಲ್ಲ, ಬೆಳೆ ಬಂತು ಅಂದರೆ ಅದಕ್ಕೆ ಬೆಲೆ ಇರಲ್ಲ. ಹೀಗಾಗಿ ರೈತರು ಗೋಳಾಟ, ತಳ್ಳಾಟ, ಅವರ ಸಾವು ನೋವುಗಳು ಮಾತ್ರ ನಿಲ್ತಲ್ಲ ಅಂತ ಹೇಳ್ಬೋದು. ಇನ್ನು ಹಾವೇರಿ ಜಿಲ್ಲೆ ರೈತರ ಆತ್ಮಹತ್ಯೆಗೆ ನಂಬರ್ 1 ಆಗಿತ್ತು, ಈಗ 2ಕ್ಕೆ ಬಂದಿದೆ. ಅಂದರೆ ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ನಾನು ತೋರಿಸ್ತಾ ಹೋಗ್ತೀನಿ, ನಿಮಗೆ ನಾನು ದೃಶ್ಯದಲ್ಲಿ ಹೋಗಿ ನಮ್ಮ ಕ್ಯಾಮ್ರಾ ಶೇಖರ್ ತೋರಿಸ್ತಾರೆ. ಇದು ಮೆಕ್ಕೆಜೋಳವನ್ನು ಬೆಳೆದ ರೈತರ ಹೈರಾಣಿನ ಬದುಕಿನ ಕತೆ ಇದು. ಕಾರಣ ಏನು ಅಂತಂದರೆ ಈ ಬಾರಿ ಸಾಕಷ್ಟು ಮೆಕ್ಕೆಜೋಳವನ್ನು ಹಾವೇರಿ ಜಿಲ್ಲೆಯ ರೈತರು ಕೂಡ ಬೆಳೆದ್ರು, ಖರೀದಿ ಕೇಂದ್ರನೂ ಕೂಡ ಆರಂಭ ಮಾಡಿದ್ರು. ಅಲ್ಲಿಯೇ ಕತೆ ಮುಗಿದಂಗಾಯ್ತು. ಅಂದರೆ ರೈತರು ಟ್ರ್ಯಾಕ್ಟರ್ಗಳಿದ್ದಂಥ ರೈತರ ಕತೆ ಒಂದರಾದರೆ, ಇನ್ನು ಬಾಡಿಗೆ ವಾಹನಗಳನ್ನು ತೆಗೆದುಕೊಂಡು ಬಂದು ಜೀವನ ಮಾಡುವಂಥ ರೈತರು 10-20 ದಿನಗಳಿಂದ ಈಗ ಇಲ್ಲಿ ಈ ರೀತಿಗೆ ಸಾಲಾಗಿ ವಾಹನ ನಿಲ್ಲಿಸ್ಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯ ಲಾಭಾಂಶ ಇಲ್ಲ. ಇನ್ನು ಇದ್ರ ಜೊತೆಗೆ ವೈಟ್ ಮತ್ತು ಬ್ಲಾಕ್ ಫಂಗಸ್ ಬರ್ತಾ ಇದೆ ಅಂಥೇಳಿ ಕೆಲವೊಂದು ಕಾಳುಗಳನ್ನು ರಿಜೆಕ್ಟ್ ಮಾಡಲಾಗ್ತಾ ಇದೆ. ಹೀಗಾಗಿ ನಿಂತಲ್ಲೇ ವಾಹನಗಳು ನಿಂತ್ಕೊಂಡಿದ್ದಾವೆ. ರೈತರ ಒದ್ದಾಟ ಜೋರಾಗಿ ನಡೀತಾ ಇರುವಂಥದ್ದು, ಕಣ್ಣೀರನ್ನು ಕೂಡ ಹಾಕ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಶೂಲ ಮಾಡಿ ಬೆಳೆದ ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಿರುವಾಗ, ನಾನು ಇವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ನಗರದ APMC ಮಾರ್ಕೆಟ್ನಲ್ಲಿದ್ದೇನೆ. ಇಲ್ಲಿ ಒಂದಿಷ್ಟು ಜನ ರೈತರು ಇದ್ದಾರೆ, ಇವರ ಗೋಳನ್ನು ಕೇಳೋ ಪ್ರಯತ್ನ ಮಾಡ್ತೀನಿ ನಾನು. ಇದು ಮಾಡಿ, ಏನಾಯಿತು ನಿಜಕ್ಕೂ? ಎಷ್ಟು ದಿನ ಆಯ್ತು ಬಂದು ನೀವು? 19 ದಿನ ಆತ್ರಿ. 19 ದಿನಕ್ಕಾದ್ರನ ಒಂದು ಅವ್ರು 2000 ಕ್ವಿಂಟಲ್ ಅಂತಂದು 2000 ಬೇಕಾದ್ವು ತಗೊಂಡು ಹೋದ್ರಿ, ನಮ್ಮನ್ನ ಬಿಟ್ರಿ. ಮತ್ತೆ ನಿನ್ನಿದ್ದ ಬಂದಾನ್ರಿ. ನಿನ್ನೆ ಏನು ಮಾಡಿದ್ರಿ, 3% ಇದು ಬೊಂಗಾಸಿದ್ದು ತಗೊಂತಾನೆ, 7-8 ಬಂದ್ರೆ ತಗೊಳಂಗಲ್ಲ ಅಂದ್ರಿ. ಇವತ್ತು 14-15 ಬೊಂಗಾಸ್ ಬಂದ್ರೆ ಅವನ ತಗೊಂಡಾನ್ರಿ, ಅದ ಖರೀದಾರ ತಗೊಂಡಾನ್ರಿ. ನಮಗೆ 19 ದಿನದ ಬಾಡಿಗೆ, ನಮಗೆ ಹಾಕ್ಸಿದ ಖರ್ಚು ಹೆಚ್ಚು ಎಲ್ಲದು ಗೌರ್ಮೆಂಟ ತುಂಬಿಕೊಡ್ಬೇಕು. ಎಷ್ಟು ಎಕರೆ ಬೆಳೆದಿದ್ರಿ ನೀವು? ಎಷ್ಟು ಸಾಲ ಮಾಡಿದ್ರಿ? ಎಷ್ಟು ದುಡ್ಡು ಹಾಕಿದ್ರಿ? ಲಾಭಾಂಶ ಅಂತ ಏನಾದ್ರು ಇದೆನಾ? ಲಾಭಾಂಶ ಬರ್ತೈತಿ ಅಂತಲೇ ಇಲ್ಲಿ ಬಂದಿದ್ದೀವಿ ನಾವು. ಈಗ ಹೊಳಿ ತಗೊಂಡ್ರೆ ಹೋಗಿರೋದಕ್ಕೆ ಮಾತ್ರ ಸಾಲ, ಅದಕ್ಕೂ ಆಗಂಗಿಲ್ರಿ. ನಾವು ಎಲ್ಲರ ಹೆಂಡ್ರ ಮಕ್ಕಳು ಕೊಳ್ಳನ್ ತಾಳಿ ಮಾರೇ ನಾವು ಅವ್ರ ಟ್ಯಾಕ್ಟ್ರಿಗೆ ಏನು ಹಿಡ್ಕೊಂಡು ಹೋಗ್ಯಾರಲ್ರಿ ಬಾಡಿಗೆದಾರ, ಅವ್ರ ಟ್ಯಾಕ್ಟ್ರಿನ ನಾವು ಅವ್ರ ತಾಳಿ ಮಾರೇ ನಾವು ಬಿಡ್ಕೊಂಬರ್ಬೇಕ್ರಿ. ಈಗ ಅದನ್ನ ಗಾಡಿ ಗಾಡಿ ತೊಗೊಂಡೋಗ್ಯಾರಿ. ಅವ್ರಿಗೆ ಬಾಡಿಗೆ ಕೊಟ್ಟಲ್ರಿ ನಾವು. ಈಗ 19 ದಿನ ಅಂತ ಕೊಟ್ಟಲ್ಲ. ಈಗ ಅವ್ರಿಗೆ ಅವ್ರ ಊಟದ ಚಾರ್ಜ್ ಹಾಕಿ ನೋಡ್ಕೊಂತ ಬಂದವ್ರಿ ನಾವು ಅಲ್ಲೇ ಇಲ್ಲೇ ಇಸ್ಕೊಂಡು. ಈಗ ಅವ್ರಿಗೆ ಬಾಡಿಗೆ ಕೊಡೋದು ಆಗ್ಲಿಲ್ಲದಕ್ಕೆ ಅವ್ರು ತಗೊಂಡ್ ಹೋಗ್ಯಾರಿ. ಅವ್ರದ್ದು ಎಂತ ಮೋಟೆ ಬೆನ್ನೋರಿ. ಇದರಿಂದ ಈ ರೈತ ಬಂದು ಹೆಚ್ಚು ಕಡಿಮೆ ಈಗ 19 ದಿನ ಆಯ್ತಂತೆ. ಬೆಳೆದ ಬೆಳೆಗೆ ಇಲ್ಲಿ ಯಾವುದೇ ರೀತಿ ಲಾಭಾಂಶನೂ ಇಲ್ಲ, ಅಥವಾ ನಿಲ್ಸ್ಕೊಂಡಿರೋ ಗಾಡಿಗೆ ಬಾಡಿಗೆ ಕೊಡೋಕ್ಕಾಗದಿದ್ದಕ್ಕೆ ವಾಹನ ಚಾಲಕ ಒಂದು ಟ್ರ್ಯಾಕ್ಟರ್ ಗೋವಿನ ಜೋಳನ ತೊಗೊಂಡೋಗಿದ್ದಾನಂತ ನೋಡಿ. ಈ ರೀತಿಯ ಸಮಸ್ಯೆ ಆಗ್ತಿದೆ. ತಾವೇ ಹೇಳ್ತೀವಿ ಸರ್ಗೆ? ನಾವು ಇದಕ್ಕೆ ದಿನಕ್ಕೆ ಒಂದೊಂದು ರೂಲ್ಸ್ ಮಾಡಿ 2500 ರೂಪಾಯಿ, 2050 ರೂಪಾಯಿ ಅಂತಂದು ಹೊಳ್ಳಿ ಒಂದೊಂದು ರೂಲ್ಸ್ ಮಾಡಿ ದಿನ ಒಂದೊಂದು ಇದನ್ನ ಮಾಡ್ತಾರೆ ಸರ್ಕಾರದಿಂದ. ರೈತರ ಬೆನ್ನೆಲ್ಲ ಅಂತಂದು ಹೇಳಿ ರೈತರು ಬೆನ್ನನ್ನ ಎಲ್ಲವನ್ನ ಮುರಿಯಕತ್ತಾರೆ ಸರ್ಕಾರದವ್ರು. ಅಥವಾ ಇತ್ರಿ ಎಲ್ಲ ಇದ್ರತ್ ಇವತ್ತಿಗೆ ನಾವು 19 ದಿವಸ ಆತ್ರಿ ಗಾಡಿ ನಿಂತ್ಕೊಂಡು. ನಂದು ಎವ್ರಿ ಸ್ಲಿಪ್ ಸಹಿತ ಐತ್ರಿ. ಅದನ್ನ ಹೊಳ್ಳಿ ಗಾಡಿ ಕಾಳು ಸರಿ ಇಲ್ಲ, ಪೊಂಗಸ್ ಐತಿ, ಇತ್ರೆ ಇದು ಏನದು ಮೈಸೂರು ಬರ್ತಾ ಇಲ್ಲ ಅಂತಂದು ಹೇಳಿ ಬರೀ ರಿಜೆಕ್ಟ್ ಮಾಡೋದು ನಿಲ್ಸೋದ್ರಿ. ಗೊಂಜಾಳನ ಹೊರಗೆ ನಾವು 1500 ರೂಪಾಯಿ ಕ್ವಿಂಟಲ್ ನಂಗೆ ಮಾರಿ ಈಗ ಹೊಂಟೇವ್ರಿ. ಅದಕ್ಕೆ 1 ಎಕರೆಗೆ 25,000 ರೂಪಾಯಿ ಖರ್ಚು ಮಾಡಿರ್ತವ್ರಿ. ಬರೋದ 15 ಕ್ವಿಂಟಲ್ ಅಲ್ಲ 12 ಕ್ವಿಂಟಲ್ ಬಂದತ್ರಿ ಗೊಂಜಾಳ. ಅದನ್ನ ಸಹಿತ ತಗೋಣಕ ಸರ್ಕಾರ ಇದು ಇಲ್ಲ. ಒಂದ್ ಕಡೆಗೆ ರೈತರು ಬೆಳೆದ ಬೆಳೆಗೆ ಒಂದ್ ಕಡೆ ಬೆಂಬಲ ಬೆಲೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಈಗ ಅದು ಕೂಡ ಹಾಳಾಗಿ ಹೋಯ್ತು. ಇನ್ನು ಸರ್ಕಾರ ಕಣ್ಣರಿಸುವ ತಂತ್ರ ಮಾಡ್ಕೊಂಡು ಏನಾದ್ರು ಖರೀದಿ ಕೇಂದ್ರ ಮಾಡ್ತೋ 2400 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆ ಹಣಕ್ಕೂ ಕೂಡ ಮಣ್ಣು ಬಿದ್ದಂಗೆ ಆಯ್ತು. ಈಗ ರೈತ ಬೇರೆ ಅಂದ್ರೆ ಸರ್ಕಾರದಿಂದ ಏನು ಖರೀದಿ ಕೇಂದ್ರ ಇದಾವೆ ಅವನ್ನ ಹೊರತುಪಡಿಸಿ ಬೇರೆ ಅಂಗಡಿಗಳಿಗೆ 1700-1800ಕ್ಕೆ ತನ್ನ ಗೋವಿನ ಜೋಳನ ಮಾರಾಟ ಮಾಡಿ ಮನೆಗೆ ಯಾವುದೇ ಲಾಭಾಂಶ ಇಲ್ಲದೆ ಸಾಲವನ್ನು ತೀರ್ಸಕ್ಕಾಗದೆ ಓಡಾಡ್ತಾ ಇದೆ ಅಂತ ಹೇಳ್ಬೋದು. ಇರೋದು ಸರ್ಕಾರ ಎಚ್ಚೆತ್ತು ರೈತರ ಕಡೆ ಗಮನ ಕೊಡಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ರೈತನ ಬದುಕು ಒಂದು ರೀತಿಯಲ್ಲಿ ಜೂಜಾಟ ಆದಂಗಾಗಿದೆ. ಕಾರಣ ಏನು ಅಂದರೆ ಚೆನ್ನಾಗಿ ಮಳೆ ಬಂತು ಅಂದರೆ ಬೆಳೆ ಕೈ ಸಿಗಲ್ಲ, ಬೆಳೆ ಬಂತು ಅಂದರೆ ಅದಕ್ಕೆ ಬೆಲೆ ಇರಲ್ಲ. ಹೀಗಾಗಿ ರೈತರು ಗೋಳಾಟ, ತಳ್ಳಾಟ, ಅವರ ಸಾವು ನೋವುಗಳು ಮಾತ್ರ ನಿಲ್ತಲ್ಲ ಅಂತ ಹೇಳ್ಬೋದು. ಇನ್ನು ಹಾವೇರಿ ಜಿಲ್ಲೆ ರೈತರ ಆತ್ಮಹತ್ಯೆಗೆ ನಂಬರ್ 1 ಆಗಿತ್ತು, ಈಗ 2ಕ್ಕೆ ಬಂದಿದೆ. ಅಂದರೆ ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ನಾನು ತೋರಿಸ್ತಾ ಹೋಗ್ತೀನಿ, ನಿಮಗೆ ನಾನು ದೃಶ್ಯದಲ್ಲಿ ಹೋಗಿ ನಮ್ಮ ಕ್ಯಾಮ್ರಾ ಶೇಖರ್ ತೋರಿಸ್ತಾರೆ. ಇದು ಮೆಕ್ಕೆಜೋಳವನ್ನು ಬೆಳೆದ ರೈತರ ಹೈರಾಣಿನ ಬದುಕಿನ ಕತೆ ಇದು. ಕಾರಣ ಏನು ಅಂತಂದರೆ ಈ ಬಾರಿ ಸಾಕಷ್ಟು ಮೆಕ್ಕೆಜೋಳವನ್ನು ಹಾವೇರಿ ಜಿಲ್ಲೆಯ ರೈತರು ಕೂಡ ಬೆಳೆದ್ರು, ಖರೀದಿ ಕೇಂದ್ರನೂ ಕೂಡ ಆರಂಭ ಮಾಡಿದ್ರು. ಅಲ್ಲಿಯೇ ಕತೆ ಮುಗಿದಂಗಾಯ್ತು. ಅಂದರೆ ರೈತರು ಟ್ರ್ಯಾಕ್ಟರ್ಗಳಿದ್ದಂಥ ರೈತರ ಕತೆ ಒಂದರಾದರೆ, ಇನ್ನು ಬಾಡಿಗೆ ವಾಹನಗಳನ್ನು ತೆಗೆದುಕೊಂಡು ಬಂದು ಜೀವನ ಮಾಡುವಂಥ ರೈತರು 10-20 ದಿನಗಳಿಂದ ಈಗ ಇಲ್ಲಿ ಈ ರೀತಿಗೆ ಸಾಲಾಗಿ ವಾಹನ ನಿಲ್ಲಿಸ್ಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯ ಲಾಭಾಂಶ ಇಲ್ಲ. ಇನ್ನು ಇದ್ರ ಜೊತೆಗೆ ವೈಟ್ ಮತ್ತು ಬ್ಲಾಕ್ ಫಂಗಸ್ ಬರ್ತಾ ಇದೆ ಅಂಥೇಳಿ ಕೆಲವೊಂದು ಕಾಳುಗಳನ್ನು ರಿಜೆಕ್ಟ್ ಮಾಡಲಾಗ್ತಾ ಇದೆ. ಹೀಗಾಗಿ ನಿಂತಲ್ಲೇ ವಾಹನಗಳು ನಿಂತ್ಕೊಂಡಿದ್ದಾವೆ. ರೈತರ ಒದ್ದಾಟ ಜೋರಾಗಿ ನಡೀತಾ ಇರುವಂಥದ್ದು, ಕಣ್ಣೀರನ್ನು ಕೂಡ ಹಾಕ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಶೂಲ ಮಾಡಿ ಬೆಳೆದ ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಿರುವಾಗ, ನಾನು ಇವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ನಗರದ APMC ಮಾರ್ಕೆಟ್ನಲ್ಲಿದ್ದೇನೆ. ಇಲ್ಲಿ ಒಂದಿಷ್ಟು ಜನ ರೈತರು ಇದ್ದಾರೆ, ಇವರ ಗೋಳನ್ನು ಕೇಳೋ ಪ್ರಯತ್ನ ಮಾಡ್ತೀನಿ ನಾನು. ಇದು ಮಾಡಿ, ಏನಾಯಿತು ನಿಜಕ್ಕೂ? ಎಷ್ಟು ದಿನ ಆಯ್ತು ಬಂದು ನೀವು? 19 ದಿನ ಆತ್ರಿ. 19 ದಿನಕ್ಕಾದ್ರನ ಅವ್ರು 2000 ಕ್ವಿಂಟಲ್ ಅಂತಂದು 2000 ಬೇಕಾದ್ವು ತಗೊಂಡು ಹೋದ್ರಿ,
ನಮ್ಮನ್ನ ಬಿಟ್ರಿ ಮತ್ತ ನಿನ್ನಿದ್ದ ಬಂದಾನ್ರಿ. ನಿನ್ನೆ ಏನ್ ಮಾಡಿದ್ರಿ 3% ಇದು ಬೊಂಗಾಸಿದ್ದು ತಗಂತಾನೆ 7-8 ಬಂದ್ರೆ ತಗನಂಗಲ್ಲ ಅಂದ್ರಿ. ಇವತ್ತ 14-15 ಬೊಂಗಾಸ್ ಬಂದ್ರೆ ಅವನ ತಗಂದಾನ್ರಿ. ಅದ ಕರಿದಾರ ತಗಂದಾನ್ರಿ. ನಮಗೆ 19 ದಿನದ ಬಾಡಿಗೆ ನಮಗೆ ಹಾಕ್ಸಿದ ಖರ್ಚು ಹೆಚ್ಚು ಎಲ್ಲಾದು ಗೌರ್ಮೆಂಟ್ ತುಂಬ ಕೊಡ್ಬೇಕು. ಎಷ್ಟು ಎಕರೆ ಬೆಳೆದಿದ್ರಿ ನೀವು, ಎಷ್ಟು ಸಾಲ ಮಾಡಿದ್ರಿ, ಎಷ್ಟು ದುಡ್ಡು ಹಾಕಿದ್ರಿ, ಲಾಭಾಂಶ ಅಂತ ಏನಾದ್ರು ಇದೇನಾ? ಲಾಭಾಂಶ ಬರ್ತೈತೆ ಅಂತಾನೆ ಇಲ್ಲಿ ಬಂದಿದ್ದೀವಿ ನಾವು. ಈಗ ಹೊಳಿ ತಗೊಂಡ್ರ ಹೋಗಿರೋದಕ್ಕೆ ಮಾತ್ರ ಸಾಲ ಅದಕ್ಕೆ ಆಗಂಗಿಲ್ರಿ. ನಾವು ಎಲ್ಲರ ಹೆಂಡ್ರ ಮಕ್ಳು ಕೊಳ್ಳನ್ ತಾಳಿ ಮಾರೇ ನಾವು ಅವ್ರ ಟ್ಯಾಕ್ಟ್ರಿಗೆ ಏನು ಹಿಡ್ಕೊಂಡು ಹೋಗ್ಯಾರಲ್ರಿ ಬಾಡಿಗೆದಾರ. ಅವ್ರ ಟ್ಯಾಕ್ಟ್ರಿನ ನಾವು ಅವ್ರ ತಾಳಿ ಮಾರೇ ನಾವು ಬಿಡ್ಕೊಂಬರ್ಬೇಕ್ರಿ. ಈಗ ಅದನ್ನ ಗಾಡಿ ಹೇರಿಟ್ಟದ ಗಾಡಿ ತೊಗೊಂಡೋಗ್ಯಾರ. ಹೋಗ್ಯಾರಿ ಅವ್ರಿಗೆ ಬಾಡಿಗೆ ಕೊಟ್ಟಲ್ರಿ. ನಾವು ಈಗ 19 ದಿನ ಅಂತ ಕೊಟ್ಟಲ್ಲ. ಈಗ ಅವ್ರಿಗೆ ಅವ್ರ ಊಟದ ಚಾರ್ಜ್ ಅಷ್ಟು ನೋಡ್ಕೊಂತ ಬಂದವ್ರಿ ನಾವು ಅಲ್ಲೇ ಇಲ್ಲೇ ಇಸ್ಕೊಂಡು. ಈಗ ಅವ್ರಿಗೆ ಬಾಡಿಗೆ ಕೊಡೋದಾಗ್ಲಿಲ್ಲಕ್ಕೆ ಅವ್ರು ತಗೊಂಡ್ ಹೋಗ್ಯಾರಿ. ಅವ್ರದ್ದು ಎಂತ ಅವ್ರು ಯಜಮಾನ್ರಿ ತಮ್ದು ಅವರು ಮೋಟೆ ಬೆನ್ನೋರಿ. ರಿಂದ ಈ ರೈತ ಬಂದು ಹೆಚ್ಚು ಕಡಿಮೆ ಈಗ 19 ದಿನ ಆಯ್ತಂತೆ. ಬೆಳೆದ ಬೆಳೆಗೆ ಇಲ್ಲಿ ಯಾವುದೇ ರೀತಿ ಲಾಭಾಂಶನೂ ಇಲ್ಲ, ಅಥವಾ ನಿಲ್ಸ್ಕೊಂಡಿರೋ ಗಾಡಿಗೆ ಬಾಡಿಗೆ ಕೊಡೋಕ್ಕಾಗದಿದ್ದಕ್ಕೆ ವಾಹನ ಚಾಲಕ ಒಂದು ಟ್ರ್ಯಾಕ್ಟರ್ ಗೋವಿನ ಜೋಳನ ತೊಗೊಂಡೋಗಿದ್ದಾನಂತ ನೋಡಿ. ಈ ರೀತಿಯ ಸಮಸ್ಯೆ ಆಗ್ತಿದೆ. ತಾವೇನು ಹೇಳ್ತೀರಿ ಸರ್ಗೆ? ನಾವು ಇದಕ್ಕೆ ದಿನಕ್ಕೆ ಒಂದೊಂದು ರೂಲ್ಸ್ ಮಾಡಿ 2500 ರೂಪಾಯಿ, 2050 ರೂಪಾಯಿ ಅಂತಂದು ಹೊಳ್ಳಿ ಒಂದೊಂದು ರೂಲ್ಸ್ ಮಾಡಿ ದಿನ ಒಂದೊಂದು ಇದನ್ನ ಮಾಡ್ತಾರೆ ಸರ್ಕಾರದಿಂದ. ರೈತರು ಬೆನ್ನೆಲುಬು ಅಂತಂದು ಹೇಳಿ ರೈತರು ಎಲ್ಲವನ್ನ ಮುರಿಯಕತ್ತಾರೆ ರೀ ಸರ್ಕಾರದವ್ರು. ಅಥವಾ ಇತ್ರಿ ಎಲ್ಲ ಇದ್ರತ್ ಇವತ್ತಿಗೆ ನಾವು 19 ದಿವಸ ಆತ್ರಿ ಗಾಡಿ ನಿಂತ್ಕೊಂಡು. ನಂದು ಎವ್ರಿ ಸ್ಲಿಪ್ಸ್ ಐತ್ರಿ. ಅದನ್ನ ಒಳ್ಳೆ ಗಾಡಿ ಕಾಳು ಸರಿ ಇಲ್ಲ, ಪೊಂಗಸ್ ಐತಿ, ಇತ್ರೆ ಇದು ಏನದು ಮೈಸೂರು ಬರ್ತಾ ಇಲ್ಲ ಅಂತಂದು ಹೇಳಿ ಬರೀ ರಿಜೆಕ್ಟ್ ಮಾಡೋದು ನಿಲ್ಸೋದ್ರಿ. ಗೊಂಜಾಳನ ಹೊರಗೆ ನಾವು 1500 ರೂಪಾಯಿ ಕ್ವಿಂಟಲ್ ನಂಗೆ ಮಾರಿ ಈಗ ಹೊಂಟೇವ್ರಿ. ಅದಕ್ಕೆ 1 ಎಕರೆಗೆ 25,000 ರೂಪಾಯಿ ಖರ್ಚು ಮಾಡಿರ್ತವ್ರಿ. ಬರೋದು 15 ಕ್ವಿಂಟಲ್ ಅಲ್ಲ 12 ಕ್ವಿಂಟಲ್ ಬಂದತ್ರಿ ಗೊಂಜಾಳ. ಅದನ್ನ ಸಹಿತ ತಗೋಣಕ ಸರ್ಕಾರ ಇದು ಇಲ್ಲ. ಒಂದ್ ಕಡೆಗೆ ರೈತರು ಬೆಳೆದ ಬೆಳೆಗೆ ಒಂದ್ ಕಡೆ ಬೆಂಬಲ ಬೆಲೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಈಗ ಅದು ಕೂಡ ಹಾಳಾಗಿ ಹೋಯ್ತು. ಇನ್ನು ಸರ್ಕಾರ ಕಣ್ಣರಿಸುವ ತಂತ್ರ ಮಾಡ್ಕೊಂಡು ಏನಾದ್ರು ಖರೀದಿ ಕೇಂದ್ರ ಮಾಡ್ತು 2400 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆ ಹಣಕ್ಕೂ ಕೂಡ ಮಣ್ಣು ಬಿದ್ದಂಗೆ ಆಯ್ತು. ಈಗ ರೈತ ಬೇರೆ ಅಂದ್ರೆ ಈ ಸರ್ಕಾರದಿಂದ ಏನು ಖರೀದಿ ಕೇಂದ್ರ ಇದೆ ಅವನ್ನ ಹೊರತುಪಡಿಸಿ ಬೇರೆ ಅಂಗಡಿಗಳಿಗೆ 1700-1800ಕ್ಕೆ ತನ್ನ ಗೋವಿನ ಜೋಳನ ಮಾರಾಟ ಮಾಡಿ ಮನೆಗೆ ಯಾವುದೇ ಲಾಭಾಂಶ ಇಲ್ಲದೆ ಸಾಲವನ್ನು ತೀರ್ಸಕ್ಕಾಗದೆ ಓಡಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು ಸರ್ಕಾರ ಎಚ್ಚೆತ್ತು ರೈತರ ಕಡೆ ಗಮನ ಕೊಂಡು ಹೇಳೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ರೈತನ ಬದುಕು ಒಂದು ರೀತಿಯಲ್ಲಿ ಜುಜಾಟ ಆದಂಗಾಗಿದೆ. ಕಾರಣ ಏನು ಅಂದರೆ ಚೆನ್ನಾಗಿ ಮಳೆ ಬಂತು ಅಂದರೆ ಬೆಳೆ ಕೈ ಸಿಗಲ್ಲ, ಬೆಳೆ ಬಂತು ಅಂದರೆ ಅದಕ್ಕೆ ಬೆಲೆ ಇರಲ್ಲ. ಹೀಗಾಗಿ ರೈತರು ಗೋಳಾಟ, ತಳ್ಳಾಟ, ಅವರ ಸಾವು ನೋವುಗಳು ಮಾತ್ರ ನಿಲ್ತಲ್ಲ ಅಂತ ಹೇಳ್ಬೋದು. ಇನ್ನು ಹಾವೇರಿ ಜಿಲ್ಲೆ ರೈತರ ಆತ್ಮಹತ್ಯೆಗೆ ನಂಬರ್ 1 ಆಗಿತ್ತು, ಈಗ 2ಕ್ಕೆ ಬಂದಿದೆ. ಅಂದರೆ ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ನಾನು ತೋರಿಸ್ತಾ ಹೋಗ್ತೀನಿ. ನಾನು ದೃಶ್ಯದಲ್ಲಿ ಹೋಗಿ ನಮ್ಮ ಕ್ಯಾಮ್ರಾ ಶಂಕರ್ ತೋರಿಸ್ತಾರೆ. ಇದು ಮೆಕ್ಕೆಜೋಳವನ್ನು ಬೆಳೆದ ರೈತರ ಹೈರಾಣಿನ ಬದುಕಿನ ಕತೆ ಇದು. ಕಾರಣ ಏನು ಅಂತಂದರೆ ಈ ಬಾರಿ ಸಾಕಷ್ಟು ಮೆಕ್ಕೆಜೋಳವನ್ನು ಹಾವೇರಿ ಜಿಲ್ಲೆಯ ರೈತರು ಕೂಡ ಬೆಳೆದ್ರು. ಖರೀದಿ ಕೇಂದ್ರನೂ ಕೂಡ ಆರಂಭ ಮಾಡಿದ್ರು. ಅಲ್ಲಿಯೇ ಕತೆ ಮುಗಿದಂಗಾಯ್ತು. ಅಂದರೆ ರೈತರು ಟ್ರ್ಯಾಕ್ಟರ್ಗಳಿದ್ದಂಥ ರೈತರ ಕತೆ ಒಂದರಾದರೆ, ಇನ್ನು ಬಾಡಿಗೆ ವಾಹನಗಳನ್ನು ತೆಗೆದುಕೊಂಡು ಬಂದು ಜೀವನ ಮಾಡುವಂಥ ರೈತರು 10-20 ದಿನಗಳಿಂದ ಈಗ ಇಲ್ಲಿ ಈ ರೀತಿಗೆ ಸಾಲಾಗಿ ವಾಹನ ನಿಲ್ಲಿಸ್ಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯ ಲಾಭಾಂಶ ಇಲ್ಲ. ಇನ್ನು ಇದ್ರ ಜೊತೆಗೆ ವೈಟ್ ಮತ್ತು ಬ್ಲಾಕ್ ಪೊಂಗಸ್ ಬರ್ತಾ ಇದೆ ಅಂತ ಹೇಳಿ ಕೆಲವೊಂದು ಕಾಳುಗಳನ್ನು ರಿಜೆಕ್ಟ್ ಮಾಡಲಾಗ್ತಾ ಇದೆ. ಹೀಗಾಗಿ ನಿಂತಲ್ಲೇ ವಾಹನಗಳು ನಿಂತ್ಕೊಂಡಿದ್ದಾವೆ. ರೈತರ ಒದ್ದಾಟ ಜೋರಾಗಿ ನಡೀತಾ ಇರುವಂಥದ್ದು. ಕಣ್ಣೀರನ್ನು ಕೂಡ ಹಾಕ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಶೂಲ ಮಾಡಿ ಬೆಳೆದ ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಿರೋ. ನಾನು ಇವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ನಗರದ APMC ಮಾರ್ಕೆಟ್ನಲ್ಲಿದ್ದೇನೆ. ಇಲ್ಲಿ ಒಂದಿಷ್ಟು ಜನ ರೈತರು ಇದ್ದಾರೆ. ಇವರ ಗೋಳನ್ನು ಕೇಳೋ ಪ್ರಯತ್ನ ಮಾಡ್ತೀನಿ ನಾನು. ಇದು ಮಾಡ್ರಿ, ಏನಾಯ್ತು ನಿಜಕ್ಕೂ? ಎಷ್ಟು ದಿನ ಆಯ್ತು ಬಂದು ನೀವು? 19 ದಿನ ಆತ್ರಿ. 19 ದಿನಕ್ಕಾದ್ರನ ಒಂದು ಅವ್ರು 2000 ಕ್ವಿಂಟಲ್ ಅಂತಂದು 2000 ಬೇಕಾದ್ರು ತಗೊಂಡ ಹೋದ್ರಿ. ನಮ್ಮನ್ನ ಬಿಟ್ರಿ ಮತ್ತ ನಿನ್ನಿದ್ದ ಬಂದಾನ್ರಿ. ನಿನ್ನೆ ಏನ್ ಮಾಡಿದ್ರಿ 3% ಇದು ಬೊಂಗಾಸಿದ್ದು ತಗಂತಾನೆ 7-8 ಬಂದ್ರೆ ತಗನಂಗಲ್ಲ ಅಂದ್ರಿ. ಇವತ್ತ 14-15 ಬೊಂಗಾಸ್ ಬಂದ್ರೆ ಅವನ ತಗಂದಾನ್ರಿ. ಅದ ಕರಿದಾರ ತಗಂದಾನ್ರಿ. ನಮಗೆ 19 ದಿನದ ಬಾಡಿಗೆ ನಮಗೆ ಹಾಕ್ಸಿದ ಖರ್ಚು ಹೆಚ್ಚು ಎಲ್ಲಾದು ಗೌರ್ಮೆಂಟ್ ತುಂಬ ಕೊಡ್ಬೇಕು. ಎಷ್ಟು ಎಕರೆ ಬೆಳೆದಿದ್ರಿ ನೀವು, ಎಷ್ಟು ಸಾಲ ಮಾಡಿದ್ರಿ, ಎಷ್ಟು ದುಡ್ಡು ಹಾಕಿದ್ರಿ, ಲಾಭಾಂಶ ಅಂತ ಏನಾದ್ರು ಇದೇನಾ? ಲಾಭಾಂಶ ಬರ್ತೈತೆ ಅಂತಾನೆ ಇಲ್ಲಿ ಬಂದಿದ್ದೀವಿ ನಾವು. ಈಗ ಹೊಳಿ ತಗೊಂಡ್ರ ಹೋಗಿರೋದಕ್ಕೆ ಮಾತ್ರ ಸಾಲ ಅದಕ್ಕೆ ಆಗಂಗಿಲ್ರಿ. ನಾವು ಎಲ್ಲರ ಹೆಂಡ್ರ ಮಕ್ಳು ಕೊಳ್ಳನ್ ತಾಳಿ ಮಾರೇ ನಾವು ಅವ್ರ ಟ್ಯಾಕ್ಟ್ರಿಗೆ ಏನು ಹಿಡ್ಕೊಂಡು ಹೋಗ್ಯಾರಲ್ರಿ ಬಾಡಿಗೆದಾರ. ಅವ್ರ ಟ್ಯಾಕ್ಟ್ರಿನ ನಾವು ಅವ್ರ ತಾಳಿ ಮಾರೇ ನಾವು ಬಿಡ್ಕೊಂಬರ್ಬೇಕ್ರಿ. ಈಗ ಅದನ್ನ ಗಾಡಿ ಹೇರಿಟ್ಟದ ಗಾಡಿ ತೊಗೊಂಡೋಗ್ಯಾರ. ಅವ್ರ ಬಾಡಿಗೆ ಕೊಟ್ಟಲ್ರಿ. ನಾವು ಈಗ 19 ದಿನ ಅಂತ ಕೊಟ್ಟಲ್ಲ. ಈಗ ಅವ್ರಿಗೆ ಅವ್ರ ಊಟದ ಚಾರ್ಜ್ ಅಷ್ಟು ನೋಡ್ಕೊಂತ ಬಂದವ್ರಿ ನಾವು ಅಲ್ಲೇ ಇಲ್ಲೇ ಇಸ್ಕೊಂಡು. ಈಗ ಅವ್ರಿಗೆ ಬಾಡಿಗೆ ಕೊಡೋದಾಗ್ಲಿಲ್ಲಕ್ಕೆ ಅವ್ರು ತಗೊಂಡ್ ಹೋಗ್ಯಾರಿ. ಅವ್ರದ್ದು ಎಂತ ಯಜಮಾನ್ರಿ ತಮ್ದು ಅವರು ಮೋಟೆ ಬೆನ್ನೋರಿ.
ಒಂದರಿಂದ ಈ ರೈತ ಬಂದು ಹೆಚ್ಚು ಕಡಿಮೆ ಈಗ 19 ದಿನ ಆಯ್ತಂತೆ. ಬೆಳೆದ ಬೆಳೆಗೆ ಇಲ್ಲಿ ಯಾವುದೇ ರೀತಿ ಲಾಭಾಂಶನೂ ಇಲ್ಲ ಅಥವಾ ನಿಲ್ಸ್ಕೊಂಡಿರೋ ಗಾಡಿಗೆ ಬಾಡಿಗೆ ಕೊಡಕ್ಕಾಗದಿದ್ದಕ್ಕೆ ವಾಹನ ಚಾಲಕ ಒಂದು ಟ್ರ್ಯಾಕ್ಟರ್ ಗೋವಿನ ಜೋಳನ ತೊಗೊಂಡೋಗಿದ್ದಾನಂತೆ ನೋಡಿ. ಈ ರೀತಿಯ ಸಮಸ್ಯೆ ಆಗ್ತಿದೆ. ತಾವೇನು ಹೇಳ್ತೀರಿ ಸರ್ಗೆ? ನಾವು ಇದಕ್ಕೆ ದಿನಕ್ಕೆ ಒಂದೊಂದು ರೂಲ್ಸ್ ಮಾಡಿ 2500 ರೂಪಾಯಿ, 2050 ರೂಪಾಯಿ ಅಂತಂದು ಹೊಳ್ಳಿ ಒಂದೊಂದು ರೂಲ್ಸ್ ಮಾಡಿ ದಿನ ಒಂದೊಂದು ಇದನ್ನ ಮಾಡ್ತಾರೆ ಸರ್ಕಾರದಿಂದ. ರೈತರ ಬೆನ್ನೆಲುಬು ಅಂತಂದು ಹೇಳಿ ರೈತರು ಬೆನ್ನನ ಎಲ್ಲವನ್ನ ಮುರಿಯಕತ್ತಾರೆ ಸರ್ಕಾರದವ್ರು ಅಥವಾ ಇತ್ರಿ ಎಲ್ಲ ಇದ್ರತ್. ಇವತ್ತಿಗೆ ನಾವು 19 ದಿವಸ ಆತ್ರಿ ಗಾಡಿ ನಿಂತ್ಕೊಂಡು. ನಂದು ಎವ್ರಿ ಸ್ಲಿಪ್ ಸಹಿತ ಐತ್ರಿ. ಅದನ್ನ ಒಳ್ಳೆ ಗಾಡಿ ಕಾಳು ಸರಿ ಇಲ್ಲ, ಪೊಂಗಸ್ ಐತಿ, ಇತ್ರೆ ಇದು ಏನದು ಮೈಸೂರು ಬರ್ತಾ ಇಲ್ಲ ಅಂತ ಹೇಳಿ ಬರೀ ರಿಜೆಕ್ಟ್ ಮಾಡೋದು ನಿಲ್ಸೋದ್ರಿ. ಗೊಂಜಾಳನ ಹೊರಗೆ ನಾವು 1500 ರೂಪಾಯಿ ಕ್ವಿಂಟಲ್ ನಂಗ ಮಾರಿ ಈಗ ಹೊಂಟೇವ್ರಿ. ಅದಕ್ಕೆ 1 ಎಕರೆಗೆ 25,000 ರೂಪಾಯಿ ಖರ್ಚು ಮಾಡಿರ್ತವ್ರಿ. ಬರೋದ 15 ಕ್ವಿಂಟಲ್ ಅಲ್ಲ 12 ಕ್ವಿಂಟಲ್ ಬಂದತ್ರಿ ಗೊಂಜಾಳ. ಅದನ್ನ ಸಹಿತ ತಗೋಣಕ ಸರ್ಕಾರ ಇದು ಇಲ್ಲ. ಒಂದ್ ಕಡೆಗೆ ರೈತರು ಬೆಳೆದ ಬೆಳೆಗೆ ಒಂದ್ ಕಡೆ ಬೆಂಬಲ ಬೆಲೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಈಗ ಅದು ಕೂಡ ಹಾಳಾಗಿ ಹೋಯ್ತು. ಇನ್ನು ಸರ್ಕಾರ ಕಣ್ಣರಿಸುವ ತಂತ್ರ ಮಾಡ್ಕೊಂಡು ಏನಾದ್ರು ಖರೀದಿ ಕೇಂದ್ರ ಮಾಡ್ತು. 2400 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆ ಹಣಕ್ಕೂ ಕೂಡ ಮಣ್ಣು ಬಿದ್ದಂಗೆ ಆಯ್ತು. ಈಗ ರೈತ ಬೇರೆ ಅಂದ್ರೆ ಈ ಸರ್ಕಾರದಿಂದ ಏನು ಖರೀದಿ ಕೇಂದ್ರ ಇದಾವೆ ಅವನ್ನ ಹೊರತುಪಡಿಸಿ ಬೇರೆ ಅಂಗಡಿಗಳಿಗೆ 1700 1800ಕ್ಕೆ ತನ್ನ ಗೋವಿನ ಜೋಳನ ಮಾರಾಟ ಮಾಡಿ ಮನೆಗೆ ಯಾವುದೇ ಲಾಭಾಂಶ ಇಲ್ಲದೆ ಸಾಲವನ್ನು ತೀರ್ಸಕ್ಕಾಗದೆ ಓಡಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು ಸರ್ಕಾರ ಎಚ್ಚೆತ್ತು ರೈತರ ಕಡೆ ಗಮನ ಕೊಡಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.